ಭಾರತದ ನಿಲುವನ್ನು ಅವರೆಲ್ಲರಿಗೂ ಹೇಳಿ ಬಂದಿದ್ದಾರೆ, ಅವ್ರ ನೆಲೆಗಳಲ್ಲೇ ಹೇಳಿ ಬಂದಿದ್ದಾರೆ. ಅಮೆರಿಕದ ಉಪಾಧ್ಯಕ್ಷರನ್ನ ಶಶಿ ತರೂರ್ ನೇತೃತ್ವದ ನಿಯೋಗ ಭೇಟಿ ಮಾಡಿ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಮುಖಕ್ಕೆ ಹೇಳಿ ಬರ್ತಾ ಇದ್ದಾರೆ. ಭಾರತ ಸೋತಿದೆ ಅನ್ನೋದನ್ನು ಸಾಧಿಸಬೇಕು. ಇಂದಿರಾ ಗಾಂಧಿಗಿಂತ ನರೇಂದ್ರ ಮೋದಿ ದಬಾಳ ದುರ್ಬಲರು ಅನ್ನೋದನ್ನು ಸಾಧಿಸಿ ತೋರಿಸ್ಬೇಕು ಅನ್ನೋದ್ರಲ್ಲಿ ಇವತ್ತು ಕಾಂಗ್ರೆಸ್ನ ಕೆಲವರು ಮುಳುಗಿದ್ದಾರೆ. ಅವ್ರ ರಾಜಕೀಯ. ನನ್ನ ಹೆಸರು ವ್ಯೋಮಿಕಾ ಸಿಂಗ್ ಅಂತ ಹೇಳಿದಾಗ ಹಿಂದ್ಗಡೆ ಯಾರೋ ಹುಡುಗಿ ಮಾಡ್ತಾಳಂತೆ, ಡೂ ಯು ರೂಲ್ ದ ಸ್ಕೈಸ್ ಅನ್. ವ್ಯೋಮಿಕಾ ಅಂದರೆ ಸಂಸ್ಕೃತದಲ್ಲಿ ಆಕಾಶವನ್ನು ಆಳವರು ಅನ್ನ. ಡೂ ಯು ರೂಲ್ ದ ಸ್ಕೈಸ್ ಅಂತ ಹಿಂದ್ಗಡೆ ಯಾರೋ ತಮಾಷೆ ಮಾಡ್ತಾರಂತ. ಆಕೆ 9ನೇ ಕ್ಲಾಸ್ ಹುಡುಗಿ ಹೇಳ್ತಾಳಂತೆ, ಇಫ್ ಐ ಗೆಟ್ ದ ಆಪರ್ಚುನಿಟಿ ಐ ವಾಂಟ್ ಟು ರೂಲ್ ದ ಸ್ಕೈಸ್ ಅಂತ ಹೇಳ್ತಾಳೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಇಡೀ ಆಪರೇಷನ್ ಸಿಂಧೂರದ ಕಾರಣಕ್ಕೆ ನಾವೇನು ಯುದ್ಧ ಮಾಡ್ತಿದ್ದೋ ಅದಕ್ಕೊಂದು ಹೊಸ ಭಾಷೆ ಬರೆಯುವಂಥ ಕೆಲಸ ಮಾಡಿದ್ರು. ಎರಡನೇದು, ಮನುಷ್ಯರು ಸೈನಿಕರು ಮೂವ್ ಮಾಡೋದಕ್ಕಿಂತ ಮುಂಚೆ ಯುದ್ಧದ ರೀತಿ ಬದಲಾಗಿರೋದನ್ನು ನಾವು ನೋಡಿದ್ದೀವಿ. ಕಾರ್ಗಿಲ್ನಲ್ಲಿ ನಮಗೆ ಬಲಿಯಾಗಿರ್ತಕ್ಕಂಥ ಸೈನಿಕರ ಹೆಸರುಗಳು ನಮಗೆ ಸಿಕ್ಕಿದೆ ಅಂತ. ವಿಕ್ರಮ್ ಬಾತ್ರಾ ಹೆಸರು ಕೇಳ್ತೀವಿ ನಾವು. ಈ ಥರದ ಅನೇಕ ಸೈನಿಕರ ಹೆಸರುಗಳು ನಮಗೆ ಗೊತ್ತು, ಯಾಕೆ ಅತ್ಯಂತ ಶೌರ್ಯದಿಂದ ದಾಳಿ ಮಾಡಿದ್ರು. ಆದರೆ ಕಳೆದ ಕಾರ್ಗಿಲ್ನ ನಂತರ 25 ವರ್ಷಗಳಲ್ಲಿ ಯುದ್ಧ ನಡೀಬೇಕಂತ ರೀತಿ ಬದಲಾಗಿದೆ. ಕಾರ್ಗಿಲ್ನ ನಂತರ ಡ್ರೋನ್ ಅನ್ನುವಂಥ ಒಂದು ಹೊಸ ವ್ಯವಸ್ಥೆ ಬಂದಿದೆ ಒಂದ್ಸಲ. ಇವತ್ತು ತಂತ್ರಜ್ಞಾನ ಬದಲಾಗಿದೆ. ಸೈನ್ಯ ಮೂವ್ ಮಾಡೋದಕ್ಕಿಂತ ಮುಂಚೆ ತಂತ್ರಜ್ಞಾನ ಕೆಲಸ ಮಾಡುತ್ತೆ. ಆ ವಿಷಯದಲ್ಲೂ ಭಾರತ ನಿಧಾನಕ್ಕೆ ಮೇಲೆ ಬರ್ತಾ ಇರೋದನ್ನು ಈ ಸೇನೆ ನಡೆಸುತ್ತೆ. ಹಾಗೆ ನರೇಂದ್ರ ಮೋದಿಯವರು ಬಂದ ನಂತರ ಭಾಳ ವರ್ಷಗಳಿಂದ ಮಾಡಬೇಕು ಅಂತ ಪ್ರಪೋಸಲ್ ಇದ್ದಿದ್ದು, ಯಾರೂ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟಿರಲಿಲ್ಲ. ಏನು ಕಲ್ಪನೆ ನಮ್ಮದೇ ಅಂತ ಹೇಳಲ್ಲ, ಮುಂಚಿನವರು ಕಲ್ಪನೆ ಮಾಡಿದರು, ಆದರೆ ಅದನ್ನು ಮಾಡೋ ಧೈರ್ಯ ತೋರಿಸಿರಲಿಲ್ಲ. 3 ಸೇನೆಗಳ ಸಮನ್ವಯ, 3 ಹತ್ರ ಇರತಕ್ಕಂಥ ಉಪಕರಣಗಳ ಸಮನ್ವಯ, 3 ಜನರದ್ದು ಸಿಗ್ನಲ್ಸ್ಗಳ ಸಮನ್ವಯ, 3 ಜನರ ಆರ್ಡರ್ನ ಸಮನ್ವಯ. ಹಾಗೆ ಅವರು 3 ಜನರ ಮೇಲೆ ಒಬ್ಬ CDS, ಒಬ್ಬ ಕಾಮನ್ ಮಾಡೋಕ್ಕೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ಮೊದಲು ಬಿಪಿನ್ ರಾವತ್ತು, ಈಗ ಅನಿಲ್ ಚೌಹಾಣ್. ಈ ವ್ಯವಸ್ಥೆ ನರೇಂದ್ರ ಮೋದಿ ಸರ್ಕಾರ ತಗೊಂಡು ಬಂತು. ಇದರ ಉಪಯುಕ್ತತೆ ಏನು ಅನ್ನೋದು ಮೊದಲನೇ ಬಾರಿಗೆ ಕಾಣಿಸ್ತು. 3 ಜನ ಒಟ್ಟಿಗೆ ಮೂವ್ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲಿ ಸೈನ್ಯ ಆಕ್ರಮಣ ಮಾಡ್ತಾ ಇರಬೇಕಾದ್ರೆ ಕರಾಚಿಯ ಬಂದರ ನಂತರ ಹಡಗುಗಳು ಕೂಡ ತಯಾರಿತ್ತು ಒಂದ್ಸಲ. ಕಾಮನ್ ಪ್ಲ್ಯಾನಿಂಗ್, ಕಾಮನ್ ಎಕ್ಸಿಕ್ಯೂಷನ್ ಮಾಡೋರು ಬೇರೆ ಬೇರೆ, ಆದರೆ ಕಾಮನ್ ಪ್ಲ್ಯಾನಿಂಗು, ಕಾಮನ್ ಎಕ್ಸಿಕ್ಯೂಷನ್ ಇದನ್ನು ಮಾಡೋದರಲ್ಲೂ ಕೂಡ ನಾವು ಈ ಸಲ ಯಶಸ್ವಿಯಾದವು. 3ನೇದು ಭಾಳ ದೊಡ್ಡ ವಿಷಯ, ನಮಗೆ ಹೆಮ್ಮೆ ತರ್ತಕ್ಕಂಥದ್ದು ಭಾರತದಲ್ಲೇ ನಿರ್ಮಾಣ ಆಗಿರ್ತಕ್ಕಂಥ ಆಯುಧಗಳು. ನಿಮಗೆ ಖುಷಿ ಆಗ್ಬೋದು, ಇದರಲ್ಲಿ ಉಪಕರಣಗಳಲ್ಲಿ 80% ನಿಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಮತ್ತು ಬೆಳಗಾಮಲ್ಲಿ ತಯಾರಾಗಿರ್ತಕ್ಕಂಥ ಉಪಕರಣ. ಎಲ್ರಿಗೂ ಹೆಮ್ಮೆ ಅಂತ ಹೇಳಿದ್ರೆ ನಮಗೆ ಭಾರತೀಯರು ಮತ್ತು ಕನ್ನಡಿಗರಾಗಿ ನಮಗೆ ಭಾಳ ದೊಡ್ಡ ಹೆಮ್ಮೆ ಅಂದರೆ ಇದರಲ್ಲಿ 80%ನಷ್ಟು ಬೆಂಗಳೂರಿನಲ್ಲಿ ಬೆಳಗಾಮಲ್ಲಿರ್ತಕ್ಕಂಥ ಏರೋಸ್ಪೇಸ್ ಪಾರ್ಕು ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ತಂತ್ರಜ್ಞಾನ ವಲಯಗಳು ನಿರ್ಮಾಣ ಮಾಡಿರ್ತಾರೆ. ಬೆಂಗಳೂರಿನ ಟಿವಿಗಳು ಇಂಟರ್ವ್ಯೂ ಕೂಡ ಮಾಡಿದ್ರು. ಯಾರು ಆಕಾಶ್ ಮಾಡಿದ್ರು, ಯಾರು ಆಕಾಶ್ ತೀರ್ ಮಾಡಿದ್ರು, ಇವರೆಲ್ಲರ ಇಂಟರ್ವ್ಯೂನೂ ಕೂಡ ಮಾಡಿದ್ರು ಒಂದ್ಸಲ. ದೇಶ ನಿಧಾನಕ್ಕೆ ಆತ್ಮನಿರ್ಭರತೆಯ ಕಡೆಗೆ ಹೋಗ್ತಾ ಇದೆ. ಕೇವಲ ಉಪಕರಣಗಳು ಮಾತ್ರ ಅಲ್ಲ, ತಡೆಯೋ ವ್ಯವಸ್ಥೆ ಬಗ್ಗೆಯೂ ಕೂಡ ಆತ್ಮನಿರ್ಭರತೆಯ ಕಡೆಗೆ ಇವತ್ತು ನಾವು ಹೋಗ್ತಾ ಇದ್ದೇವೆ ಒಂದ್ಸಲ. ಇದ್ರ ಜೊತೆಗೆ ಸೈನ್ಯದ ಜೊತೆಗೆ ಮುಂದೆ ಹೋಗೋಣ ಅಂತ. ಇದ್ರ ಜೊತೆಗೆ ಸೈನ್ಯದ ಜೊತೆಗೆ ಇನ್ನೂ ಕೆಲವು ಸಂಗತಿಗಳನ್ನ ನಾವು ಮಾಡಿದೋ. ಮೊದಲನೇದು, ಸಿಂಧೂ ನದಿ ಒಪ್ಪಂದವನ್ನು ನಾವು ಸ್ಥಗಿತಗೊಳಿಸ್ದೋ. ಬೇಕಾದಂಗೆ ನೀರು ಹೋಗ್ತಾ ಇತ್ತು ನೆಹರು ಕಾರಣಕ್ಕೆ. ಪಶ್ಚಿಮದ ಎಲ್ಲ ನದಿಗಳು ಪಾಕಿಸ್ತಾನಕ್ಕೆ, ಪೂರ್ವದ ಎಲ್ಲ ನದಿಗಳು ಭಾರತಕ್ಕೆ. ಪೂರ್ವದ ನದಿಗಳಲ್ಲಿ ನೀರೇ ಇಲ್ಲ, ಪಶ್ಚಿಮದ ನದಿಗಳಲ್ಲಿ ಮಾತ್ರ ನೀರು ಇದ್ದಿದ್ದು. ನೀರು ಇಲ್ಲದೇ ಇರೋ ನದಿ ನೀರೆಲ್ಲ ನಮಗೆ, ನೀರು ಇದ್ದಿದ್ದು ನದಿ ನೀರೆಲ್ಲ ಅವ್ರಿಗೆ ಅನ್ನೋ ಥರ ಒಪ್ಪಂದ ಮಾಡಿದ್ರು. ಮತ್ತು ಅದು ಗುಡ್ ವಿಲ್ ಒಪ್ಪಂದ ಆಗಿತ್ತು, ನಾವೇನು ಮಾಡಬೇಕಾಗಿರಲಿಲ್ಲ. ಪಾಕಿಸ್ತಾನದ ಬಗ್ಗೆ ಅನುಕಂಪದಿಂದ ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದ ಆಗಿತ್ತು. ಆದರೆ ಅವ್ರು ಕಳೆದ 50 ವರ್ಷದಲ್ಲಿ ಯಾವತ್ತೂ ಕೂಡ ಗುಡ್ ವಿಲ್ ತೋರಿಸಿಲ್ಲ, ಸ್ಥಗಿತ ಮಾಡಿದೋ. ಪ್ರತಿನಿತ್ಯ ನಿಮಗೆ ಗೊತ್ತಿದೆ, ಕೆಲವು ಸಲ ಓಪನ್ ಮಾಡ್ತೀವಿ, ಕೆಲವು ಸಲ ಬಂದ್ ಮಾಡ್ತೀವಿ. ಇವತ್ತು ಪಾಕಿಸ್ತಾನಕ್ಕೆ ಭಾಳ ಸಮಸ್ಯೆ ಆರಂಭ ಆಗಿದೆ ಒಂದ್ಸರಿ. ಹಾಗೆ ಅನೇಕ ರಾಜತಾಂತ್ರಿಕ ಮತ್ತು ಆರ್ಥಿಕ ಒತ್ತಡಗಳನ್ನ ಮಾಡೋದರಲ್ಲೂ ಕೂಡ ಭಾರತ ಸಫಲ ಆಯಿತು. ಮುಂದೆ ಹೋಗೋಣ. ಭಾರತ ಯುದ್ಧದ ನಂತರ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ ನಂತರ ಭಾರತ ಮಾಡಿರ್ತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕೆಲಸವಂದರೆ ಭಾರತದ ಸರ್ಕಾರ ಮತ್ತು ನಮ್ಮ ಪ್ರಧಾನಮಂತ್ರಿಗಳು ರಾಜಕೀಯವನ್ನು ಬದಿಗಿಟ್ಟು ನಮ್ಮ ದೇಶದ ನಿಲುವನ್ನು ಯಾರು ಚೆನ್ನಾಗಿ ಇಡ್ಬೋದು ಅವ್ರ ಎದುರುಗಡೆ ಅಂಥವ್ರೆಲ್ಲರನ್ನೂ ಆಯ್ಕೆ ಮಾಡಿ, ಗುಣದ ಆಧಾರದ ಮೇಲೆ ಆಯ್ಕೆ ಮಾಡಿ, ಪ್ರಸ್ತುತತೆಯ ಆಧಾರದ ಮೇಲೆ ಆಯ್ಕೆ ಮಾಡಿ, ಪ್ರೆಸೆಂಟೇಷನ್ ಮಾಡುವ ತಾಕತ್ತಿನ ಆಧಾರದ ಮೇಲೆ ಆಯ್ಕೆ ಮಾಡಿ, ಯುದ್ಧದ ಸಂದರ್ಭದಲ್ಲಿ ಅವ್ರು ತಗೊಂಡಿರ್ತಕ್ಕಂಥ ನಿಲುವಿನ ಕಾರಣಕ್ಕೆ ಆಯ್ಕೆ ಮಾಡಿ 7 ನಿಯೋಗಗಳನ್ನ ಮಾಡಿ ಭಾರತ ಕಳಿಸ್ದು. ಇನ್ನು 1 ನಿಯೋಗ, ಶಶಿ ತರೂರ್ ನಿಯೋಗ ಮಾತ್ರ ವಾಪಸ್ ಬರಬೇಕು, ನಾಳೆ ವಾಪಸ್ ಬರುತ್ತದೆ. ಇನ್ನೆಲ್ಲ ನಿಯೋಗಗಳು ತಮ್ಮ ಕೆಲಸ ಮಾಡಿ ವಾಪಸ್ ಬಂದೋ ಒಂದ್ಸರಿ. ಹೋದರು, ಶಶಿ ತರೂರ್ ಹೋದರು, ಮನೀಶ್ ತಿವಾರಿ ಹೋದರು, ಇವರೆಲ್ಲ ಹೋದರು. ಅವ್ರು ಹೋದ್ರು ಅನ್ನೋದು ಇವತ್ತು ಕಾಂಗ್ರೆಸ್ಸಿಗೆ ತಡೆಯೋಕ್ಕಾಗ್ತಾ ಇಲ್ಲ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇವ್ರ ಕಡೆಯವರೇ ಹೋಗಿದ್ದಾರೆ ಅಂತ.
ಮತ್ತು ಹೋದ ಮೇಲೆ ಅಲ್ಲಿ ಚೆನ್ನಾಗಿ ಮಾತಾಡಿದ್ರು ಅವರು. ಹೇಳಿದ್ರು ಅಂತಲ್ಲಿ ನಾವು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ, ದೇಶದ ಬಗ್ಗೆ ಹೇಳಕ್ಕೆ ಬಂದಿದ್ದೀವಿ. ಆದರೆ ಅವ್ರ ಹೆಸರಿನಲ್ಲಿ ಭಾರತದಲ್ಲಿ ರಾಜಕೀಯ ಅಪಾರವಾಗಿ ನಡೆಯುವಂಥ ಕೆಲಸ ಮಾಡ್ತಾವೆ. ಆದರೆ ಸರ್ಕಾರ ರಾಜಕಾರಣ ಮಾಡಲಿಲ್ಲ, ಅಧಿಕಾರಿಗಳ ನಿಯೋಗವನ್ನು ಕಳಿಸ್ಲಿಲ್ಲ, BJP ನಿಯೋಗವನ್ನು ಕಳಿಸ್ಲಿಲ್ಲ, BJP ಸಂಸದರ ನಿಯೋಗವನ್ನು ಕಳಿಸ್ಲಿಲ್ಲ. ಕಳಿಸ್ಬೇಕಾದ್ರೆ ಆಲ್ ಪಾರ್ಟಿ ಡೆಲಿಗೇಷನ್ನ ಕಳಿಸ್ತು. ಜಗತ್ತಿನ 33 ದೇಶಗಳಿಗೆ ಪ್ರವಾಸ ಮಾಡಿ ಕಡೇ ಡೆಲಿಗೇಷನ್ ನಾಳೆ ಅಮೆರಿಕಾದಿಂದ ವಾಪಸ್ ಬರಬೇಕಾಗಿದೆ. ಉಳಿದೆಲ್ಲ ನಿಯೋಗಗಳು ಬಂದಿದ್ದಾವೆ. ಭಾರತದ ಕೆಲಸವನ್ನು ಅದ್ಭುತವಾಗಿ ಮಾಡಿ ಬಂದಿದ್ದಾರೆ. ಭಾರತದ ನಿಲುವನ್ನು ಅವರೆಲ್ಲರಿಗೂ ಹೇಳಿ ಬಂದಿದ್ದಾರೆ, ಅವ್ರ ನೆಲಗಳಲ್ಲೇ ಹೇಳಿ ಬಂದಿದ್ದಾರೆ. ಅಮೆರಿಕದ ಉಪಾಧ್ಯಕ್ಷರನ್ನ ಶಶಿ ತರೂರ್ ನೇತೃತ್ವದ ನಿಯೋಗ ಭೇಟಿ ಮಾಡಿ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಮುಖಕ್ಕೆ ಹೇಳಿ ಬರ್ತಾ ಇದ್ದಾರೆ ವಾಪಸ್. ಹೀಗೆ ಒಗ್ಗಟ್ಟನ್ನು, ಭಾರತದ ಒಗ್ಗಟ್ಟನ್ನು ತೋರಿಸುವಂಥ ಕೆಲಸ ಕೂಡ, ಹಾಗೆ ಭಾರತದ ನಡೆಸಿರ್ತಕ್ಕಂಥ ಉಪಕ್ರಮಗಳನ್ನ ಅಲ್ಲೂ ಹೋಗಿ ಅವ್ರಿಗೆ ಹೇಳೋದ್ರ ಮುಖಾಂತರ ಬಂದಿದೆ ಒಂದ್ಸಲಿ. ಮುದ್ದ ನಮ್ಮ ಸೇನೆ ಯುದ್ಧದ ಅವಲೋಕನ ನಾನು ಆಗಲೇ ಮಾಡಿದ್ದೀನಿ ಒಂದ್ಸಲಿ. ನಮ್ಮ ವಾಯುಸೇನೆ ವಿಶೇಷವಾಗಿ ಕೆಲಸ ಮಾಡಿದ್ದು, ನಮ್ಮ ಕ್ಷಿಪಣಿಗಳು, ನಮ್ಮ ತಂತ್ರಜ್ಞಾನ, ನಮ್ಮ ಉಪಕರಣಗಳು ಎಲ್ಲವೂ ಕೂಡ ಅದ್ಭುತವಾಗಿ ಕೆಲಸ ಮಾಡ್ತು. ಬೆಂಗಳೂರಿನ ಆಲ್ಫಾ ಕಂಪನಿ ಮತ್ತು ಬೆಂಗಳೂರಿನ ಮತ್ತೊಂದು ಕಂಪನಿ ಏನು ಅನ್ಮ್ಯಾನ್ ಡ್ರೋನ್ಗಳನ್ನ ಮಾಡಿದ್ರು, ಭಾರತದ ತುಂಬ ಕೆಲಸಗಳನ್ನ ಅದನ್ನು ಆತ್ಮಹತ್ಯಾ ಡ್ರೋನ್ಗಳು ಅಂತ ಕೇಳ್ತಾರೆ, ಸುಸೈಡ್ ಡ್ರೋನ್ಸ್ ಅಂತ ಕರೀತಾರೆ. ಅವು ಹೋಗಿ ತಾವು ನಾಶ ಆಗ್ತಾವೆ. ನಾಶ ಮಾಡೋದ್ರ ಜೊತೆಗೆ ತಾವು ನಾಶ ಆಗ್ತಾವೆ. ಬೆಂಗಳೂರಿನ 2 ಕಂಪನಿಗಳು ಮಾಡಿರ್ತಕ್ಕಂಥದ್ದು ಇರ್ಬೋದು. ಅದರಲ್ಲಿ ಉತ್ತರ ಕನ್ನಡದ ಹುಡುಗರು ಹುಡುಗಿಯರು ಯಾರಾದರೂ ಇರ್ಬೋದು ಆ ಕಂಪನಿ ಮಾಲೀಕರಲ್ಲೂ ಕೂಡ, ನನಗೆ ಗೊತ್ತಿಲ್ಲ ಅಂತಲೇ. ಅವು ನಮ್ಮ ದೇಶದ ಸಾಮರ್ಥ್ಯವನ್ನು ಅನೇಕ ಸಂಗತಿಗಳನ್ನ ತೋರಿಸುತ್ತೆ ಒಂದ್ಸರಿ. ಮುಂದೆ ಹೋಗೋಣ. ಈಗ ಸವಾಲುಗಳೇನು? ನಾವೆಲ್ಲ ಮಾಡಿದ್ದೀವಿ, ಇನ್ನು ಮುಂದೆ ಏನೂ ಇಲ್ಲ, ನಮಗೆ ಆರಾಮವಾಗಿರ್ಬೋದು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅಂತಲೇ. ಅವ್ರು ಗಾಯಗೊಂಡಿರ್ತಕ್ಕಂಥ ಹುಲಿ, ಹೀಗಾಗಿ ಎಚ್ಚರ ವಹಿಸಬೇಕು ಅನ್ಸಲಿ. ಯಾಕಂದರೆ ಹೇಳ್ಕೊಳ್ಳದೆ ಇರ್ಬೋದು, ಆದರೆ ತುಂಬ ಅವಮಾನಕ್ಕೊಳಗಾಗಿದೆ ಪಾಕಿಸ್ತಾನದ ಸೈನ್ಯ. ಯಾಕಂದರೆ ಅವ್ರು ಎಲ್ಲಿ ಇರ್ತಾರೋ, ಅವ್ರು ಎಲ್ಲಿ ಅಡಕ್ಕೊಳ್ತಾರೋ ಅಲ್ಲಿಗೆ ಭಾರತದ ಸೈನ್ಯ ಅಲ್ಲ. ಗಾಯಗೊಂಡಿರ್ತಕ್ಕಂಥ ಹುಲ್ಲಿಗೆ ವಿವೇಚನೆ ಇರೋದಿಲ್ಲ ಅನ್ಸಲ್ಲ. ಹಾಗೆ ಗಾಯಗೊಂಡಿರ್ತಕ್ಕಂಥ ಹುಲಿ ನಾವು ಗಮನದಲ್ಲಿರಬೇಕು ಅನ್ಸಲಿ. ನಾವು ಪಾಕಿಸ್ತಾನದ ಗಡಿ ಮಾತ್ರ ಅಲ್ಲ, ಚೀನಾದ ಬಗ್ಗೆ ಕೂಡ ನಾವು ಮಾಡಬೇಕು ಅಂತ. ಅಮೆರಿಕ ತನ್ನ ಸ್ವಾರ್ಥ ನೋಡ್ತಾ ಇರುತ್ತೆ ಯಾವಾಗಲೂ, ಯಾವತ್ತೂ ಸ್ನೇಹಿತರ ಥರ ವರ್ಣಿಸೋದಿಲ್ಲ. ಅದು ತನ್ನ ಸ್ವಾರ್ಥ ನೋಡ್ತಾ ಇರುತ್ತೆ. ಅದ್ರ ಜೊತೆ ಸಂಬಂಧ ಕಾಪಾಡ್ಕೊಳ್ಬೇಕು. ಆ ಕಾಪಾಡ್ಕೊಳ್ತಾ ಇರಬೇಕಾದ್ರೆ ಇವ್ರೇನು ಯಾವಾಗಲೂ ನಮ್ಮ ಜೊತೆಗೆ ಇಲ್ಲದೆ ಇರತಕ್ಕಂಥ ವಾಸ್ತವವನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ 2 ಅಲಗಿನ ಕತ್ತಿ ಮೇಲೆ ನಮ್ಮದು ಒಂದು 40 ಲಕ್ಷ ಜನ ಇದ್ದಾರಲ್ಲಿ, ಕೈ ಬಿಡೋಕ್ಕಾಗೋದಿಲ್ಲ. ಹಾಗೆ ಅನೇಕ ಸಂಗತಿಗಳ ಜೊತೆಗಿದ್ದಾವೆ, ಕೈ ಬಿಡೋಕ್ಕಾಗೋದಿಲ್ಲ. ಆದರೆ ಯಾವಾಗಲೂ ನೆಚ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇದು ನಮಗಿರ್ತಕ್ಕಂಥ ಒಂದು ಸವಾಲು ಅನ್ಸಲ್ಲ. ಪಶ್ಚಿಮ ಏಷ್ಯಾದಲ್ಲಿ ನಮಗೆ ತುಂಬ ಜನ ಹೊಸ ಮುಸಲ್ಮಾನ್ ರಾಷ್ಟ್ರಗಳು ಸ್ನೇಹಿತರಾಗಿ ಸಿಕ್ಕಿದ್ದಾರೆ. ಆದರೆ ಪಾಕಿಸ್ತಾನದ ವಿಷಯದಲ್ಲಿ ಕಟುವಾಗಿರ್ತಕ್ಕಂಥ ನಿರ್ಧಾರ ಅವರು ತಗೊಳಕ್ಕೆ ತಯಾರಿಲ್ಲ ಒಂದ್ಸಲ. ಹೀಗೆ ಅದನ್ನು ಸರಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದೆ. ಅತ್ಯಂತ ದೊಡ್ಡದು ಅಂತ ಹೇಳಿದ್ರೆ ಮುಂದೆ ಕೆಳಗೆ ಬನ್ನಿ. ಅತ್ಯಂತ ಹೆಚ್ಚು ಅಂತ ಕೇಳಿದ್ರೆ ಕಡೆ ವಾಕ್ಯ ಒಂದ್ಸಲಿ. ಅದ್ರ ಬಗ್ಗೆ ನಾನು 1-2 ನಿಮಿಷ ಮಾತಾಡ್ತೀನಿ ಒಂದ್ಸಲಿ. ಬಿಪಿನ್ ಸಿಂಗ್ ರಾವತ್ ಏನಿದ್ರು, ಇದ್ರ ಹಿಂದಿನ CDS, ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಭಾರತ 2.5 ಫ್ರಂಟ್ನ ಯುದ್ಧವನ್ನು ನಡೆಸುತ್ತೆ ಯಾವಾಗಲೂ. ಅವ್ರು ಆ ಥರ ಹೇಳಿದಾಗ ಈ 2.5 ಫ್ರಂಟ್ ಅಂದರೆ ಏನು ಅಂತ ಮೊದಲನೇ ಬಾರಿಗೆ ಶಬ್ದ ಪ್ರಯೋಗ ಮಾಡಿದ್ರು ಅವರು. 2 ಫ್ರಂಟ್ ವಾರ್ ನಮಗೆ ಗೊತ್ತಿತ್ತು. ಬಾಂಗ್ಲಾದೇಶ ಹೊಸದಾಗಿ ಸೇರ್ಕೊಂಡಿದೆ ಈಗ ಕಿರಿಕಿರಿ ಮಾಡೋಕ್ಕೆ. ಆದರೆ ಪಾಕಿಸ್ತಾನ ಒಂದು ಕಡೆಯಿಂದ ಭಾಳ ಹತ್ತಿರದಲ್ಲಿ ಚೈನಾ, ಕೆಲವು ಜಾಗಗಳಲ್ಲಿ ಬರೀ 100 ಕಿಲೋಮೀಟ್ರ್ ಅಂತ ಇದೆ, ಮಧ್ಯದಲ್ಲಿ ನಾವಿದ್ದೀವಿ ಅಂತ. ಈ ಕಡೆ ಪಾಕಿಸ್ತಾನ, ಈ ಕಡೆ ಇವರು ಶತ್ರು ಅಂತಾರೆ, ಇವರಂತೂ ಪರಮಶತ್ರು. ಈಗ ಬಾಂಗ್ಲಾದೇಶ ಕೂಡ ಸೇರಿಕೊಂಡಿದೆ. ಆಗ ಬಿಪಿನ್ ರಾವತ್ ಇದ್ದಾಗ ಬಾಂಗ್ಲಾದೇಶದ ಸಮಸ್ಯೆ ಇರಲಿಲ್ಲ. ಬಿಪಿನ್ ರಾವತ್ ಹೇಳ್ತಾ ಇದ್ರು 2.5 ಫ್ರಂಟ್ನ ವಾರನ್ನು ಭಾರತ ಯಾವಾಗಲೂ ಮಾಡಬೇಕು. ಮೊನ್ನೆ CDS ಚೌಹಾಣ್ ಸಿಂಗಾಪುರಕ್ಕೆ ಹೋದಾಗ ಅವ್ರು ಹೇಳಿದ್ರು, ನಮ್ಮ 15% ಸಮಯ ಇನ್ಫಾರ್ಮೇಷನ್ ವಾರ್ಫೇರ್ ನಡೆಸೋದ್ರಲ್ಲಿ ಹೋಯಿತು. ಇವೆರಡನ್ನೂ ಇಲ್ಲಿರ್ತಕ್ಕಂಥವ್ರು ಅರ್ಥ ಮಾಡ್ಕೊಳ್ಬೇಕು. ನಾವು ಗಡಿಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಾವು ಉಚಿತವಾಗಿ ಸಲಹೆ ಕೊಡ್ಬೋದು ಮೋದಿಯವ್ರಿಗೆ, ಅಲ್ಲಿವರೆಗೆ ಹೋಗಿ ಇಲ್ಲಿವರೆಗೆ ಹೋಗಿ ಅಂತ ಅಂತಾರೆ, ಬೇರೆ ಏನೂ ಮಾಡೋಕ್ಕಾಗಲ್ಲ. ಆದರೆ ನಾನು ಮತ್ತು ನೀವು ಇಲ್ಲಿ ಕೂತ್ಕೊಂಡಿರೋರು ಯಾರಿದ್ದೀವಿ, ಈ ಪಾಯಿಂಟ್ ಫ್ರಂಟ್ ವಾರ್ ಏನಿದೆ ಇದರಲ್ಲಿ ನಾವೆಲ್ಲರೂ ಕೂಡ ಪಾತ್ರ ವಹಿಸ್ಬೋದು. ಸುಳ್ಳು ಸುದ್ದಿ ಹರಡಿಸೋದು. ಇವತ್ತು ಕಾಂಗ್ರೆಸ್ನ ಕೆಲವು ನಾಯಕರು, ಮತ್ತು ಕಾಂಗ್ರೆಸ್ ಅಂತ ಹೇಳಲ್ಲ ನಾನು, ಈ ಸಲ ಭಾಳ ದೊಡ್ಡದು ಅಂತ ಕೇಳಿದ್ರೆ ಎಲ್ಲ ಪಾರ್ಟಿಗಳಲ್ಲೂ ಈ ವಿಷಯದಲ್ಲಿ 2 ಗುಂಪಾಗ್ಬಿಟ್ಟಿದೆ. ಕೆಲವರು ಭಾಳ ನ್ಯಾಯಯುತವಾಗಿ ದೇಶಕ್ಕೆ ಬದ್ಧವಾಗಿ ಮಾತಾಡ್ತಾ ಇದ್ದಾರೆ, ಕೆಲವರು ಎಂದಿನಂತೆ ರಾಜಕೀಯ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಕಾಂಗ್ರೆಸ್ ಅಂತ ಹೇಳೋದಿಲ್ಲ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕೆಲವರು ನಾವು ಸೋತಿದ್ದೀವಿ ಅನ್ನೋದನ್ನು ಸಾಧಿಸೋಕ್ಕೆ ಅಂತ ಹೊರಟಿದ್ದಾರೆ ಅಂತಾರೆ. ಇದರಲ್ಲಿ ಯಾವುದೂ ಕೂಡ ನನ್ನ ವಾಕ್ಯಗಳಲ್ಲ. ನಾನು ಇಷ್ಟೊತ್ತು ನಿಮ್ಗೆ ಇಟ್ಟಿದ್ದರಲ್ಲಿ ಯಾವುದೂ ನನ್ನ ವಾಕ್ಯ ಅಲ್ಲ. ಈ ಎಲ್ಲ ವಾಕ್ಯನೂ ಯಾವುದಾದ್ರೂ ಒಂದು ಮೀಡಿಯಾದಲ್ಲಿ ಬಂದಿದೆ, ಸ್ವತಂತ್ರವಾಗಿರ್ತಕ್ಕಂಥ ಮೀಡಿಯಾದಲ್ಲಿ ಬಂದಿದೆ, ದೇಶದ ಸೈನ್ಯದ ಮಾತುಗಳಲ್ಲಿ ಬಂದಿದೆ. ಆದರೆ ಭಾರತ ಸೋತಿದೆ ಅನ್ನೋದನ್ನು ಸಾಧಿಸಬೇಕು. ಇಂದಿರಾ ಗಾಂಧಿಗಿಂತ ನರೇಂದ್ರ ಮೋದಿ ಭಾಳ ದುರ್ಬಲರು ಅನ್ನೋದನ್ನು ತೋರಿಸ್ಬೇಕು ಅನ್ನೋದರಲ್ಲಿ ಇವತ್ತು ಕಾಂಗ್ರೆಸ್ನ ಕೆಲವರು ಮುಳುಗಿದ್ದಾರೆ. ಅವ್ರ ರಾಜಕೀಯ, ಅವ್ರ ಹೊಟ್ಟೆಪಾಡು, ನಾನು ಒಪ್ಕೊಳ್ತೀನಿ ಒಂದ್ಸಲಿ. ಆದರೆ ದೇಶ ಅವ್ರ ಹೊಟ್ಟೆಪಾಡು, ಕಾಂಗ್ರೆಸ್ಸಿನ ರಾಜಕೀಯ ಅಂತ ಸುಮ್ಮನೆ ಇರೋಕ್ಕಾಗೋದಿಲ್ಲ. ನಾವು ಅದನ್ನು ಎದುರಿಸ್ಬೇಕು.
ಇವತ್ತು ಸುಳ್ಳು ಸುದ್ದಿಗಳನ್ನ ವಾಟ್ಸಪ್ನಲ್ಲಿ, ಸುಳ್ಳು ಸುದ್ದಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ, ಸುಳ್ಳು ಸುದ್ದಿಗಳನ್ನ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹರಡಿಸೋರ ವಿರುದ್ಧ ನಾವು ನಮ್ಮ ಸುದ್ದಿಯ ಕತ್ತಿಗಳನ್ನ, ಖಡ್ಗಗಳನ್ನ ಹೊರಗೆ ತೆಗೆದು ಇವತ್ತು ಮರು ಆಕ್ರಮಣ ಮಾಡಬೇಕಾಗಿರುವಂಥ ಅವಶ್ಯಕತೆ ಇದೆ. ಅದನ್ನು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮಾಡಬೇಕು, ಎಲ್ಲರೂ ಕೂಡ ಮಾಡಬೇಕು. ಜಗತ್ತು ಇವತ್ತು ಭಾರತದ ಬಗ್ಗೆ ಕಣ್ಣುಗಳಿಂದ ನೋಡಿದೆ. ಹೀಗೆ ವಾಟ್ಸಪ್ಪಲ್ಲಿ ಒಳ್ಳೆ ಜಾಕ್ ನಾನು ಶಾಬಾದ್ ಶರೀಫ್ ನರೇಂದ್ರ ಮೋದಿ ಅವ್ರಿಗೆ ಫೋನ್ ಮಾಡ್ತಾರೆ, ನನಗೂ ಕೂಡ ಬೇಕಿತ್ತು ಒಂದೆರಡು ಬ್ರಾಹ್ಮೋತ್ಸವ, ಎಷ್ಟಾಗುತ್ತೆ ರೇಟು ಅಂತ. ಹೋಟ್ಲಲ್ಲಿ ಹೋಗಿ ಕೇಳ್ತೀವಲ್ಲ ನಾವು, ಬನ್ಸಿಗೋ ಗೋಳಿ ಬಜೆಗೋ ಎಷ್ಟಾಗುತ್ತೆ ರೇಟು, ಜೋಕಿದು ಅಂತ. ಆದರೆ ನರೇಂದ್ರ ಮೋದಿ ಹೇಳ್ತಾರಂತೆ, ಏನಿಲ್ಲ ಫ್ರೀಯಾಗೇ ಕೊಡ್ತೀನಿ, ನೀನು ಕೋಆರ್ಡಿನೇಟ್ ಕಳಿಸು, ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಇದೆಯಲ್ಲ ಕಳಿಸು, ನಾನು ಫ್ರೀಯಾಗೇ ಕಳಿಸ್ತೀನಿ ಅಂತ ಹೇಳಿದ್ರಂತೆ. ಇವತ್ತು ಬ್ರಹ್ಮೋಸ್ ಬಗ್ಗೆ 12 ದೇಶಗಳಿಂದ ಎನ್ಕ್ವೈರಿ ಇದೆ. ಇವತ್ತು ಆಕಾಶ್ ತೀರ್ ಬಗ್ಗೆ 30ಕ್ಕಿಂತ ಹೆಚ್ಚು ದೇಶಗಳ ಎನ್ಕ್ವೈರಿ ಇದೆ. ನಮಗೂ ಕೊಡ್ತೀರಾ, ನಮಗೂ ಸಪ್ಲೈ ಮಾಡ್ತೀರಾ? ಇದರ ತಂತ್ರಜ್ಞಾನ ಬೇಕು. S-400 ಅಂತ ಏನು ಗೋಡೆ ನೋಡ್ತಿದ್ದೋ, ವಿದ್ಯುನ್ಮಾನ ಎಲೆಕ್ಟ್ರಾನಿಕ್ ಗೋಡೆ, ಈ ಥರದ ಗೋಡೆ ಅಲ್ಲ ಅದು, ಎಲೆಕ್ಟ್ರಾನಿಕ್ ಗೋಡೆ ಅದು. ಇವತ್ತು ಭಾರತ ಮತ್ತು ರಷ್ಯಾ ಇವತ್ತು ಭಾರತದಲ್ಲೇ ಪ್ರೊಡಕ್ಷನ್ಗೆ ತೊಡಗಿದ್ದಾವೆ. ನಿನ್ನೆ ಡಸಾಲ್ಟ್ ಜೊತೆಗೆ ಭಾರತದ HALನ ಸಿಗ್ನೇಚರ್ ಸಹಿ ಆಯಿತು. ರಾಫೇಲನ್ನು ಭಾರತದಲ್ಲೇ ಉತ್ಪಾದನೆ ಮಾಡ್ತೀವಿ ಅಂತ ಶುರು ಆಗಿದೆ ಅಂತಲೇ. 9 ಅಡಗುದಾಣಗಳ ಮೇಲೆ ಆಕ್ರಮಣ ಮಾಡಿದ್ದೀವಿ, 11 ಸೈನ್ಯದ ನೆಲೆಗಳ ಮೇಲೆ ಆಕ್ರಮಣ ಮಾಡಿದ್ದೀವಿ. ಒಟ್ಟು ನಮಗೆ ಗೊತ್ತಿರೋ ಹಾಗೆ 46ಕ್ಕಿಂತ ಹೆಚ್ಚು ಪ್ರಮುಖ ಭಯೋತ್ಪಾದಕರು ತೀರ್ಕೊಂಡಿದ್ದಾರೆ. ಆದರೆ ಭಾರತ ಸೋತೇ ಇದೆ ಅಂತ ಸಾಧಿಸಲಿಕ್ಕೆ ಅಂತ ಕೆಲವು ರಾಜಕೀಯ ಮುಖಂಡರು ಹೊರಡ್ತಾ ಇದ್ದಾರೆ. ಇವರ ಆಕ್ರಮಣವನ್ನು, ಇವರ ದಾಳಿಯನ್ನು ನಾವು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವರೆಲ್ಲರೂ ಕೂಡ ತಡಿಬೇಕಾಗಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಕೆಲಸ ಇವತ್ತು ನಮ್ಮೆಲ್ಲರ ಹತ್ರ ಇದೆ. ಈ 0.5 ವಾರ್ ಅಂತ ಏನು ಸೈನ್ಯ ಕರೆಯುತ್ತೆ, ಕಡೆಯಲ್ಲಿ ಭಾರತದ ಒಳಗೆ 0.5 ಇದು ಶಂಕೆಗಳನ್ನ, ಸಂದೇಹಗಳನ್ನ ಸೃಷ್ಟಿ ಹಾಕುವಂಥ ಪ್ರಯತ್ನ ಮಾಡುತ್ತೆ. ಅದರ ವಿರುದ್ಧ ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದೆ. ನಮ್ಮ ಯುದ್ಧದ ತಯಾರಿಯನ್ನು ಇನ್ನಷ್ಟು ಸರಿ ಮಾಡಿಕೊಳ್ಬೇಕು. ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಏನು ವ್ಯವಸ್ಥೆ ಇದೆ ಅದಕ್ಕೆ ಇನ್ನಷ್ಟು ಭದ್ರತೆ ತರಬೇಕು. ಇನ್ನೂ ಬರಬೇಕಾಗಿದೆ, ಅದು ನಿಧಾನಕ್ಕೆ ಆರಂಭ ಆಗಿದೆ, ಅಷ್ಟು ಸುಲಭಕ್ಕೇನಾಗೋದಿಲ್ಲ, ನಿಧಾನಕ್ಕೆ ಆಗಬೇಕು. ರಕ್ಷಣಾ ಬಜೆಟ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಬೇಕು. ತಂತ್ರಜ್ಞಾನ ಸಮಯಕ್ಕೆ ತಕ್ಕಾಗೆ ಮುಗಿಬೇಕು. ಕೆಲವು ಸಲ 20 ವರ್ಷ, 25 ವರ್ಷ ನಡೆಯುತ್ತೆ, ಅದು ಸಮಯಕ್ಕೆ ಸರಿಯಾಗಿ ನಡಿಬೇಕು. ಇವೆಲ್ಲವೂ ಕೂಡ ಸವಾಲುಗಳು ನಮ್ಮ ಹತ್ರ ಇದೆ ಅಂತಲೇ. ಹೀಗೆ ಇವತ್ತು ಆಪರೇಷನ್ ಸಿಂಧೂರ ಭಾರತದ ಶಕ್ತಿಯನ್ನು ಜಗತ್ತಿಗೆ ತೋರಿಸ್ಕೊಡೋದ್ರ ಮುಖಾಂತರ ಇವತ್ತು ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ. ಇದೇ ಸಂದರ್ಭದಲ್ಲಿ ಭಾರತ ಇನ್ನೆರಡು ಕೆಲಸ ಮಾಡ್ತು ಪತ್ರಿಕಾಗೋಷ್ಠಿಗಳ ಮುಖಾಂತರ. ಸೈನ್ಯದ ಶ್ರೀಮತಿ ಕುರೇಶಿ, ನಮ್ಮ ಬೆಳಗಾವಿ ಸೊಸೆ ಆಕೆ, ಮತ್ತು ವ್ಯೋಮಿಕಾ ಸಿಂಗ್ ಅಂತಕ್ಕಂಥ ಅವ್ರ ಜೀವನದ ಘಟನೆಗಳು ನೋಡಿದ್ರೆ ನಮಗೆ ಒಂಥರ ಅನಿಸುತ್ತೆ, ಆಶ್ಚರ್ಯ ಆಗುತ್ತೆ, ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಈ ಥರನೂ ಇದ್ದಾರಾ ಅಂತ. ಆ ವ್ಯೋಮಿಕಾ ಸಿಂಗು ಕ್ಲಾಸಲ್ಲಿ 9ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಆಕೆ ಎದ್ದು ನಿಂತ್ಕೊಳ್ತಾಳಂತೆ ತನ್ನ ಪರಿಚಯ ಮಾಡೋಕ್ಕೆ. ನನ್ನ ಹೆಸರು ವ್ಯೋಮಿಕಾ ಸಿಂಗ್ ಅಂತ ಹೇಳಿದಾಗ ಹಿಂದ್ಗಡೆ ಯಾರೋ ಹುಡುಗಿ ಮಾಡ್ತಾಳಂತೆ, ಡೂ ಯು ರೂಲ್ ದ ಸ್ಕೈಸ್ ಅನ್. ವ್ಯೋಮಿಕಾ ಅಂದರೆ ಸಂಸ್ಕೃತದಲ್ಲಿ ಆಕಾಶವನ್ನು ಆಳವರು ಅನ್ನ. ಡೂ ಯು ರೂಲ್ ದ ಸ್ಕೈಸ್ ಅಂತ ಹಿಂದ್ಗಡೆ ಯಾರೋ ತಮಾಷೆ ಮಾಡ್ತಾರಂತ ಆಕೆಗೆ. 9ನೇ ಕ್ಲಾಸ್ ಹುಡುಗಿ ಹೇಳ್ತಾಳಂತೆ, ಇಫ್ ಐ ಗೆಟ್ ದ ಆಪರ್ಚುನಿಟಿ ಐ ವಾಂಟ್ ಟು ರೂಲ್ ದ ಸ್ಕೈಸ್ ಅಂತ ಹೇಳ್ತಾಳಂತೆ. ಇವತ್ತು ಆಕೆ ವಾಯುದಳದ ಸೈನ್ಯದಲ್ಲಿದ್ದಾಳೆ, ಹಿರಿಯದಾಗಿರ್ತಕ್ಕಂಥ ಹುದ್ದೆಳಿದ್ದಾಳೆ. ಸಲ್ಮಾ ಕುರೇಶಿ ಹೆಣ್ಮಗಳು, ನಾನು ಯಾರನ್ನು ಬೆಳಗಾಂನ ಸೊಸೆ ಅಂತ ಕರೆದೆ, ದೂರದ ವಡೋದರ ಇದ್ದಾರೆ, ಇಡೀ ಕುಟುಂಬದಲ್ಲಿ ಸೈನಿಕರಿದ್ದಾರೆ. ಆಕೆಯ ತಾತ ಅಜ್ಜ ಆಜಾದ್ ಹಿಂದ್ ಫೌಜಲ್ಲಿದ್ದಂಥ ವ್ಯಕ್ತಿ, ಆಕೆಯ ಗಂಡ ಆಕೆ ಬೆಳಗಾಂನವನು, ಆತ ಸೈನ್ಯದಲ್ಲಿದ್ದಾನೆ. ಆಕೆಯ ತಂದೆ ಸೈನ್ಯದಲ್ಲಿ ಕೆಲವು ಕಾಲ ಇದ್ದರು, ಆಕೆ ತಮ್ಮ ಈಗ ಸೈನ್ಯದಲ್ಲಿದ್ದಾನೆ. ಅವರಿಬ್ಬರನ್ನ ಎದುರುಗಡೆ ಇಡೋದ್ರ ಮುಖಾಂತರ ಆ ಪತ್ರಿಕಾಗೋಷ್ಠಿ ಏನಿದೆ ಜಗತ್ತಿನ ಎದುರುಗಡೆ ಭಾರತದ ತಾಕತ್ತೇನು ಅನ್ನೋದನ್ನು ತೋರಿಸ್ಕೊಡೋದ್ರಲ್ಲಿ ಯಶಸ್ವಿ ಆಯಿತು. ಒಂದು ಕಡೆಯಿಂದ ಆಪರೇಷನ್ ಸಿಂಧೂರದ ಸಂಕೇತ, ಇನ್ನೊಂದು ಕಡೆಯಿಂದ ಆಪರೇಷನ್ ಸಿಂಧೂರದ ಹೆಸರು, ಮೂರನೇದು ಆ ಇಬ್ಬರು ಹೆಣ್ಣುಮಕ್ಕಳು 3 ದಿನ ನಡೆದಂಥ ಪತ್ರಿಕಾಗೋಷ್ಠಿ. ಇವು ಮೂರು ಕೂಡ ಭಾರತದಲ್ಲಿ ಈ ಕಡೆಯಲ್ಲಿ ನಾನು ಏನು ಹೇಳಿದೆ 0.5 ವಾರು ಅದನ್ನು ಗೆಲ್ಲೋದ್ರಲ್ಲಿ ಸಹಾಯ ಆಯಿತು. 11ನೇ ತಾರೀಕು 3 ಜನ ಸೈನ್ಯದ ಅಧಿಕಾರಿಗಳು ಬಂದರು. ನಿಮ್ಮಲ್ಲಿ ಯಾರಾದರೂ ನೋಡಲಿಲ್ಲ ಅಂದರೆ, ನಿಮಗೆ ಇಂಗ್ಲೀಷ್ ಅರ್ಥ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಹಿಂದಿ ಅರ್ಥ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ನಿಮ್ಮ ಕೈ ಮುಗಿದು ಕೇಳ್ತೀನಿ, ಆ ಯೂಟ್ಯೂಬ್ನಲ್ಲಿ ಆ 1 ಗಂಟೆ ವಿಡಿಯೋ ನೋಡಿ. ನೀವು 1 ಗಂಟೆ ವಿಡಿಯೋ ನೋಡಿ. ನೀವು ಅವರು ವೇದಿಕೆಗೆ ಬರೋಕ್ಕಿಂತ ಮುಂಚೆ ಆ ವೇದಿಕೆಯ ಒಳಗಡೆ ಶಿವತಾಂಡವ ಸ್ತೋತ್ರದ ಗಾಯನ ಆಗ್ತಾ ಇರುತ್ತೆ. ಅವ್ರು 3 ಜನ ವೇದಿಕೆಗೆ ಬರೋಕ್ಕಿಂತ ಮುಂಚೆ ಶಿವತಾಂಡವ ಸ್ತೋತ್ರದ ಗಾಯನ ಆಗ್ತಾ ಇರುತ್ತೆ. ಆ AK ಭಾರತಿ ಅಂತಕ್ಕಂಥ ಬಿಹಾರದ ವ್ಯಕ್ತಿ, ಯಾರು ಏರ್ಫೋರ್ಸಲ್ಲಿದ್ದಾರೆ, ಯಾರು ಸೈನ್ಯದ ವಾಯುದಳದ ಇಡೀ ಕೆಲಸವನ್ನು ಮ್ಯಾನೇಜ್ ಮಾಡಿದ್ರು, ತುಳಸಿ ರಾಮಾಯಣದ ವಾಕ್ಯಗಳನ್ನ ಇಷ್ಟು ಸುಂದರವಾಗಿ ಹೇಳ್ತಾರೆ, ಒಂಥರ ಮೈ ನವಿರು ಹೇಳುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ನಿಮಗೆ ಹಿಂದಿ ಮತ್ತು ಇಂಗ್ಲೀಷ್ ಅರ್ಥ ಆಗುತ್ತೆ ಅಂದರೆ ಮೈ ನವಿರು ಹೇಳುವಂಥ ಪತ್ರಿಕಾಗೋಷ್ಠಿ. ಆ 0.5 ವಾರನ್ನು ಕೂಡ ಎದುರಿಸುವಂಥ ತುಂಬ ಕೆಲಸಗಳನ್ನ ಭಾರತ ಮಾಡಿತು. 2,500ಕ್ಕಿಂತ ಜಾಸ್ತಿ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಬ್ಯಾನ್ ಮಾಡಿತು. 40ಕ್ಕಿಂತ ಜಾಸ್ತಿ ವಿದೇಶಿ ಪತ್ರಿಕೆಗಳ ವೆಬ್ಸೈಟ್ಗಳನ್ನ ಭಾರತದೊಳಗೆ ಬ್ಯಾನ್ ಮಾಡೋದು.
100ಕ್ಕಿಂತ ಹೆಚ್ಚು ಯೂಟ್ಯೂಬ್ ಚಾನಲ್ಗಳನ್ನ ಬ್ಯಾನ್ ಮಾಡಿದ್ರು. ಹಾಗೆ ಯುದ್ಧ ನಡೀತಾ ಇರಬೇಕಾದ್ರೆ, ರಾಜತಾಂತ್ರಿಕ ಯುದ್ಧ ನಡೀತಾ ಇರಬೇಕಾದ್ರೆ ಇಲ್ಲಿರ್ತಕ್ಕಂಥ ಸಮಾಚಾರದ ಯುದ್ಧ ಏನಿದೆ, ನ್ಯೂಸ್ನ ಯುದ್ಧ ಏನಿದೆ, ಮೀಡಿಯಾ ಯುದ್ಧ ಏನಿದೆ, ಇದನ್ನು ಕೂಡ ಭಾರತ ಅತ್ಯಂತ ಸಶಕ್ತವಾಗಿ ಮಾಡುವಂಥ ಕೆಲಸ ಮಾಡ್ತಾ ಇತ್ತು ಅಂತಾರೆ. ಬಂಧುಗಳೇ, ಯುದ್ಧ ತತ್ಕಾಲಕ್ಕೆ ಸ್ಥಗಿತ ಆಗಿದೆ, ಮುಗಿದಿದೆ ಅಂತ ಹೇಳೋದಿಲ್ಲ. ಯಾಕಂದರೆ ನಾನು ಆಗಲೇ ಹೇಳಿದೆ, ಅವರು ಗಾಯಗೊಂಡಿರ್ತಕ್ಕಂಥ ಹುಲಿ ಈಗ ಅನ್ನ. ಎರಡನೇದು ಮಾಡೋಕ್ಕೇನೋ ನೌಕರಿ ಇಲ್ಲ. ಎರಡನೇದು ಭಾರತದ ಜೊತೆಗೆ ಶತ್ರುತ್ವ ಸಾಧಿಸೋದು ಬಿಟ್ಟರೆ ಅವ್ರಿಗೆ ಬೇರೆ ಜಗತ್ತಿನಲ್ಲಿ ಏನು ಲಕ್ಷ್ಯನೇ ಇಲ್ಲ ಅನ್ಸಲ್ಲಿ. ನಮಗೆ ನಮ್ಮ ದೇಶವನ್ನು ರಕ್ಷಣೆನೂ ಮಾಡಬೇಕು, ಪಾಠನೂ ಕಲಿಸಬೇಕು, ಅಭಿವೃದ್ಧಿಯ ದಾರಿಯಲ್ಲಿ ಹೋಗಬೇಕು. ಆದರೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ, ಹಾಗೆ ಮೂರೂ ಸೇನೆಯ ಮುಖ್ಯಸ್ಥರು ಮತ್ತು CDSನ ನೇತೃತ್ವದಲ್ಲಿ ಇವತ್ತು ಭಾರತ ಏನು ಹೆಜ್ಜೆ ಇಟ್ಟಿದೆಯೋ ಅದಕ್ಕೆ ನಾವೆಲ್ಲರೂ ಸಶಕ್ತವಾಗಿ ಬೆಂಬಲಿಸಬೇಕು. ತಿರಂಗ ಯಾತ್ರೆ ಮುಗಿದಿದೆ ಒಂದ್ಸಲಿ. ನಾನು ಈಗಲೂ ನಿಮಗೆ ಹೇಳ್ತೀನಿ, ಒಂದ್ಸಲಿ ಸಮಾಜದ ತಿರಂಗ ಯಾತ್ರೆಗಳನ್ನ ಈಗಲೂ ಕೂಡ ಮಾಡಿ. ಯಾಕಂದರೆ ಜನರ ಮನಸ್ಸಿನಲ್ಲಿ ಆ ಒಗ್ಗಟ್ಟಿನ ಭಾವನೆ ಬರಬೇಕು. ಅಂಕೋಲಾದಲ್ಲಿ ಮುಗೀತು, ಕಾರವಾರದಲ್ಲಿ ಮುಗೀತು, ಕುಮಟಾದಲ್ಲಿ ಮುಗೀತು, ಆದರೆ ನಮ್ಮ ಪಂಚಾಯಿತಿಯಲ್ಲಿ ಆಗಿದೆಯಾ, ನಮ್ಮ ಪಂಚಾಯಿತಿಯ ಸರ್ಕಾರಿ ಸ್ಕೂಲಲ್ಲಿ ಆಗಿದೆಯಾ, ನಮ್ಮ ಪಂಚಾಯಿತಿ ಯಾವುದೋ ಜೂನಿಯರ್ ಕಾಲೇಜಲ್ಲಿ ಆಗಿದೆಯಾ, ನಾವು 50 ಜನ ಸ್ವಸಹಾಯ ಸಂಘದವ್ರು ನಮ್ಮ ಹಳ್ಳಿಯಲ್ಲಿ ಮಾಡಿದ್ದೀವ ಅಂತ ಅಂದ್ಕೊಂಡು ಇಡೀ ದೇಶದಲ್ಲಿ ಒಂದು ರಾಷ್ಟ್ರವಾದದ ಜಾಗರಣ ಏನಿದೆ ಅದನ್ನು ಮಾಡೋದ್ರಲ್ಲಿ ನಾವೆಲ್ಲರೂ ಕೂಡ ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ, ನಮಗೆ 2 ಫ್ರಂಟ್ ವಾರಲ್ಲಿ ನಮಗೆ ಇಲ್ಲಿರೋರಿಗೆ ಯಾರಿಗೂ ಕೆಲಸ ಇಲ್ಲ, ಅದನ್ನು ಮಾಡ್ತಾರೆ. ನೀತಿ ನಿರ್ಮಿಸೋರು ಅವ್ರು ಮಾಡ್ತಾರೆ, ಸೇನೆಯ ಕೆಲಸ ಮಾಡ್ತಾರೆ. ನಾವು ಆ ಕಡೆ ಕೆಲಸ ಇದೆಯಲ್ಲ 0.5 ಫ್ರಂಟ್ನ ವಾರ್, ಸಮಾಚಾರ ನ್ಯೂಸ್ನ ವಾರ ಏನಿದೆ, ಮಿಸ್ಇನ್ಫಾರ್ಮೇಷನ್ನ ವಾರ ಏನಿದೆ, ಸುಳ್ಳು ಸುದ್ದಿಗಳ ವಾರ ಏನಿದೆ, ಹಾಗೆ ನಮ್ಮ ಕರ್ನಾಟಕದ ಕೆಲವು ಬಚ್ಚಲಬಾಯಿಗಳ ಮಂತ್ರಿಗಳು ಹೇಳ್ತಕ್ಕಂಥ ಏನಿದೆ, ಇದನ್ನು ಖಂಡಿಸೋದ್ರಲ್ಲಿ, ಇದ್ರ ವಿರುದ್ಧ ಮಾತಾಡೋದ್ರಲ್ಲಿ ನಾವು ಅಗ್ರೇಸರರಾಗಿರ್ಬೇಕು. ಶಬ್ದಗಳ ಮೇಲೆ ಎಚ್ಚರಿಕೆ ಇಟ್ಕೊಳ್ತಾ, ವಾಕ್ಯಗಳ ಮೇಲೆ ಎಚ್ಚರಿಕೆ ಇಟ್ಕೊಳ್ತಾ, ನಮ್ಮದೊಂದು ಸಂಸ್ಕಾರ ಇದೆ ಸಮಾಜದ್ದು ಅನ್ನೋದನ್ನು ನೆನಪಿಟ್ಕೊಂಡು ಒಂದ್ಸಲಿ ಅದರ ಅಡಿಯಲ್ಲಿ ಅವ್ರಿಗೇನು ಸಮರ್ಥವಾಗಿ ಉತ್ತರ ಕೊಡಬೇಕೋ ಆ ಸಮರ್ಥವಾಗಿ ಸಶಕ್ತವಾಗಿ ಉತ್ತರ ಕೊಡುವಂಥ ಕೆಲಸವನ್ನು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ಲರೂ ಮಾಡಬೇಕು ಅಂತ ಮಾತ್ರ ಹೇಳ್ತಾ, ಆಪರೇಷನ್ ಸಿಂಧೂರದ ಸಂದೇಶವನ್ನು ಮನೆಗೆ ತಲುಪಿಸೋಣ ಒಂದ್ಸಲಿ. ಎಟರ್ನಲ್ ವಿಜಿಲೆನ್ಸ್ ಈಸ್ ದ ಪ್ರೈಸ್ ಆಫ್ ಫ್ರೀಡಮ್ ಅಂತ ಒಂದು ವಾಕ್ಯ ಇದೆ ಒಂದ್ಸಲಿ. ನಿರಂತರ ಜಾಗೃತಿಯೇ ಸ್ವಾತಂತ್ರ್ಯಕ್ಕೆ ತರಬೇಕಾದ ಬೆಲೆ ಅಂತ. ನಾವು ಒಂದ್ಸಲಿ ಸ್ವತಂತ್ರ ಆಗಿದ್ದೀವಿ, ಆರಾಮಾಗಿರ್ಬೋದು ಅನ್ನೋ ಯಾವ ಗಳಿಗೆನೂ ಬರೋದಿಲ್ಲ ಆಧುನಿಕ ಜಗತ್ತಿನಲ್ಲಿ. ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಫ್ರೀಡಮ್ ಅನ್ನೋದನ್ನು ನೆನ್ಪಿಟ್ಕೊಂಡು ಒಂದ್ಸಲಿ ನಾವು ಯಾವಾಗಲೂ ನಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕು. ಇದು ಮೋದಿಯೂ ಅರ್ಥ ಮಾಡ್ಕೊಂಡಿದ್ದಾರೆ, ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ನೆನ್ಪಿಟ್ಕೊಂಡು ಒಂದ್ಸಲಿ ಅಂತಿಮವಾಗಿ ಮೇಲೆ ಏರ್ತಾ ಆಮೇಲೆ ಸ್ನೇಹಿತರು ಸಿಗೋದಿಲ್ಲ, ಎಲ್ಲರೂ ಅಸೂಯೆ ಪಡ್ತಾರೆ ನಿಮ್ಮ ಹತ್ರ. ನಿಮಗೆ ಟಿಕೆಟ್ ಸಿಗೋವರೆಗೆ ಎಲ್ಲರೂ ನಿಮ್ಮ ಬಗ್ಗೆ ಖುಷಿಯಿಂದ ಇರ್ತಾರೆ. ನಿಮಗೆ ಟಿಕೆಟ್ ಸಿಕ್ಕ ಕೂಡಲೇ 10 ಜನ ಟಿಕೆಟ್ ಬೇಕಿರೋರೆಲ್ಲರೂ ಶತ್ರುಗಳಾಗ್ತಾರೆ ರಾಜಕೀಯದಲ್ಲಿ. ನಿಮ್ಮ ಮನೆ ಮಗು ಫಸ್ಟ್ ರ್ಯಾಂಕ್ ಬಂತು ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಖುಷಿ ಇರುತ್ತೆ, ಅಕ್ಕಪಕ್ಕದವರು ತಮ್ಮ ಮಗುಗೆ ಬೈತಾ ಇರ್ತಾರೆ, ಅವ್ನು ಫಸ್ಟ್ ರ್ಯಾಂಕ್ ಬಂದ ನೀನು ಯಾಕೋ ಬರಲಿಲ್ಲ ಅಂತ ಅಂದ್ರೆ ಅಲ್ಲಿ ಜಲಸಿ ಶುರು ಆಗುತ್ತೆ ಅಂತ. ಈಗ ನೀವು ಮೇಲೆ ಇರ್ತಾ ಹೋಗ್ತಾ ಇದ್ದಂಗೆ ಆವಾಗ ನೀವು ಒಬ್ಬರೇ ಹೋರಾಡಬೇಕು ಅನ್ನೋದು ನೆನ್ಪಿಟ್ಕೊಳ್ಳಿ. ಅದಕ್ಕೆ ತಯಾರಿನೂ ಆಗಬೇಕು, ಅದಕ್ಕೆ ದೇಶವನ್ನು ತಯಾರಿ ಮಾಡಬೇಕು ಅನ್ನೋಂಥ ವಾಸ್ತವವನ್ನು ನಾವು ಅರ್ಥ ಮಾಡಿಕೊಂಡು ಮುಂದುವರಿಯೋಣ ಅಂತ ಮಾತ್ರ ಹೇಳ್ತಾ, ಆಪರೇಷನ್ ಸಿಂಧೂರ ನಮ್ಮ ಮನಸ್ಸಿನಲ್ಲಿ ಎಬ್ಸಿರ್ತಕ್ಕಂಥ ರಾಷ್ಟ್ರಭಾವದ ಜಾಗರಣವನ್ನು ಸತತವಾಗಿ ಹೀಗೆ ಉಳಿಸ್ಕೊಳ್ಳೋಣ ಅಂತ ಮಾತ್ರ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಭಾರತ್ ಮಾತಾ ಕಿ. ಅಧ್ಯಕ್ಷರು ಹೇಳಿದ್ರು ಪಾಕಿಸ್ತಾನದವರೆಗೂ ಕೇಳಿಸ್ಬೇಕು ಅಂತ. ನಾನು ಹೇಳೋದಿಲ್ಲ ಒಂದ್ಸಲಿ, ನಿಮಗೆ ಖುಷಿ ಆಗುವಷ್ಟಾದರೂ ಹೇಳಿ ಒಂದ್ಸಲಿ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಂದೇ ವಂದೇ ವಂದೇ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.